ನೋಡಿ ಇಲ್ಲಿ ಎಲ್ಲ VVIP ಪಾಸ್ಗಳನ್ನು ರದ್ದು ಮಾಡಿಬಿಟ್ಟಿದ್ದಾರೆ. 4ನೇ ತಾರೀಕಿನವರೆಗೂ ಕೂಡ ರದ್ದು ಮಾಡ್ತೀವಿ ಅಂತ ಹೇಳಿದರು. ಸೊ ನಾಳೆ ನಡೆಯುವಂಥ ವಸಂತ ಪಂಚಮಿ ಪುಣ್ಯ ಸ್ನಾನದ ಹಿನ್ನೆಲೆಯಲ್ಲಿ ಯಾವುದೇ VIP ಅಥವಾ VVIP ಪಾಸ್ಗಳಿರೋದಿಲ್ಲ. ನಾನು VVIP ಅಂದ್ಕೊಂಡ್ರೆ ನಾರ್ಮಲ್ ಆಗೇ ಹೋಗಬೇಕು. ಎಲ್ಲ ಭಕ್ತರು ಕೂಡ ಒಂದೇ. ದೇವರಿಗೆ VIP ಯಾರು VVIP ಯಾರು ಭಕ್ತರು ಯಾರು ಅನ್ನೋದು ಇರೋದಿಲ್ಲ. ಎಲ್ಲರೂ ಕೂಡ ಭಕ್ತರೇ. ಪ್ರತಿಯೊಬ್ಬರು ಕೂಡ ಬಂದು ಭಕ್ತರ ಸಾಲಲ್ಲಿ ನಿಂತ್ಕೋಬೇಕು, ಪುಣ್ಯ ಸ್ನಾನವನ್ನು ಮಾಡಿ ಹೋಗಬೇಕು. ಆ ಒಂದು ನಡೆಯನ್ನು ಅನುಸರಿಸ್ತಿದ್ದಾರೆ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅವರು. ಪ್ರಯಾಗ್ರಾಜ್ನಲ್ಲಿ ಈಗ ಒನ್ ವೇ ಸಂಚಾರವನ್ನು ಮಾಡಲಾಗಿದೆ. ಒನ್ ವೇ ಒಬ್ಬರು ಈಗ ನಮ್ಮ ಬೆಂಗಳೂರಲ್ಲಿ ಚೆನ್ನಾಗಿ ಗೊತ್ತಿರುತ್ತೆ ಒನ್ ವೇ ಯಾವ ಥರ ಇರುತ್ತೆ ಅಂತೇಳಿ. ಹಾಗಾಗಿ ಅಲ್ಲಿ ಒನ್ ವೇ ಸಂಚಾರವನ್ನು ಮಾಡಲಾಗಿದೆ. ಎಂಟ್ರಿ ಕೊಡಬೇಕಾದ್ರೆ ಒಂದು ಮಾರ್ಗವನ್ನು ಅನುಸರಿಸಿದ್ರೆ ಎಕ್ಸಿಟ್ ಕೊಡಬೇಕಾದ್ರೆ ಇನ್ನೊಂದು ಮಾರ್ಗವನ್ನು ಅನುಸರಿಸಬೇಕು. ಸೊ ಪ್ರಯಾಗ್ರಾಜ್ಗೆ ನೋಡಿ ಹೀಗೆ ಬಂದು ಸುತ್ತ ಹಾಕೊಂಡು ವಾಪಸ್ ಬರಬೇಕು. ಈ ಥರದ ವ್ಯವಸ್ಥೆಯನ್ನು ಮಾಡಿದ್ರಿ. ಮುಂಚೆ ಹೇಗಿತ್ತು, ಹೋದ ರಸ್ತೆಯಲ್ಲೇ ವಾಪಸ್ ಬರುವಂಥ ವ್ಯವಸ್ಥೆ ಇತ್ತು. ಆದರೆ ಮೊನ್ನೆ ಕಾಲು ತುಳಿತ ಆದ ಬಳಿಕ ಈ ರೀತಿಯಾದಂಥ ಒಂದಷ್ಟು ಬದಲಾವಣೆಗಳನ್ನು ತರಲಾಗಿದೆ. ಭಕ್ತರು ಯಾರೇ ಹೋದರೂ ಕೂಡ ಒನ್ ವೇ ಅನುಸರಿಸಬೇಕು. ಹಾಗಂತ ನಾವು MLA, ನಾವು ಮಿನಿಸ್ಟರ್ ಕಡೆಯವರು, ಅವ್ರ ಸಂಬಂಧಿಕರು, ನಾವು VIP ಅದೆಲ್ಲ ನಡೆಯೋದಿಲ್ಲ. ಈಗ ಎಲ್ಲರೂ ಕೂಡ ನಾರ್ಮಲ್ ಆಗಿ ನಡ್ಕೊಂಡು ಹೋಗಬೇಕು, ಪುಣ್ಯ ಸ್ನಾನವನ್ನು ಮಾಡಬೇಕು, ಬರ್ತಾ ಇರಬೇಕು. ಸೊ ಕುಂಭದ ಸ್ಥಳದಲ್ಲಿ ಈಗ 0 ವೆಹಿಕಲ್ ಝೋನನ್ನು ಮಾಡಲಾಗಿದೆ. ಅಂದರೆ ನೋ ವೆಹಿಕಲ್ ಝೋನ್. ಅಲ್ಲಿ ವಾಹನಗಳು ಇರೋದೇ ಇಲ್ಲ, ವಾಹನಗಳ ಓಡಾಟ ಅಂತೂ ಇಲ್ಲವೇ ಇಲ್ಲ. ಇನ್ನು VVIP ಬೆಂಗಾವಲು ವಾಹನಗಳಿಗೂ ಯಾರಿಗೂ ಇಲ್ಲ. VVIPಗೆ ಅಲ್ಲಿ ಫೆಸಿಲಿಟಿ ಇಲ್ಲ. ಇನ್ನು VVIP ಬರುವಂಥ ಅವರ ಬೆಂಗಾವಲು ವಾಹನಗಳಿಗೂ ಕೂಡ ನಿರ್ಬಂಧವನ್ನು ಹೇರಿದ್ದಾರೆ. ಆಂಬ್ಯುಲೆನ್ಸ್, ಅಗ್ನಿಶಾಮಕ ದಳ, ಪೊಲೀಸ್ ವಾಹನಕ್ಕೆ ಮಾತ್ರ ಅಲ್ಲಿ ಅನುಮತಿ ಮಾಡಿಕೊಳ್ಳಲಾಗಿದೆ. ಅದನ್ನು ಹೊರತುಪಡಿಸಿ ಇನ್ಯಾವುದೇ ವಾಹನಗಳಿಗೂ ಕೂಡ ಅಲ್ಲಿ ಇಲ್ಲ. ನಂತರ ರೋಲ್ಸ್ ರಾಯ್ ಕಾರ್ ಇದೆ, 16 ಕೋಟಿ ರೂಪಾಯಿದು, ಬಿಡಲ್ಲ. ನಂತರ ಐಷಾರಾಮಿ ಕಾರ್ ಇದೆ, ಬಿಡಲ್ಲ. ನಡ್ಕೊಂಡೇ ಹೋಗಬೇಕು. ಗಡಿಯಲ್ಲೇ ಯಾತ್ರಿಕರ ವಾಹನಗಳಿಗೆ ತಡೆ ಹಿಡಿಯಲಾಗುತ್ತೆ. ಈಗ ಶಾಸಕರೋಗಲಿ, ಸೈಂಟಿಸ್ಟ್ಗಳೋಗಲಿ ಅಥವಾ ಇನ್ನೊಬ್ಬರು VIP ಹೋಗಲಿ, ಎಲ್ಲರೂ ಕೂಡ ಈಗ ಯಾತ್ರಿಕರ ರೀತಿಯಲ್ಲಿ ಹೋಗಬೇಕು. ಯಾತ್ರಿಕರಂತೆ ಅಲ್ಲಿ ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲಿ ಏನು ಸಂಪರ್ಕಿಸುವಂಥ ರಸ್ತೆಗಳಲ್ಲಿ ಕಂಪ್ಲೀಟ್ ಕ್ಲೋಸ್ ಮಾಡಿದ್ದಾರೆ. ಹೈ ಸೆಕ್ಯೂರಿಟಿ ಇದೆ, ನಾಕಾಬಂದಿಗಳನ್ನು ಹಾಕಿದ್ದಾರೆ, ರೋಡ್ಗಳನ್ನು ಕ್ಲೋಸ್ ಮಾಡಿದ್ದಾರೆ. ಅಲ್ಲಿಂದ ಇಳಿದ್ಬಿಟ್ಟು ನಡ್ಕೊಂಡು ಹೋಗಬೇಕು. ರಕ್ಷಣಾ ಸಿಬ್ಬಂದಿ ಬ್ಯಾರಿಕೇಡ್ಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಆಗುತ್ತೆ ಕೆಲವೊಮ್ಮೆ ಎಲ್ಲರೂ ಕೂಡ, ಯಾಕಂದರೆ ಮೊನ್ನೆ ಕೂಡ ನಾವು ಒಂದಷ್ಟು ವಿಡಿಯೋಗಳನ್ನು ನೋಡ್ತಾ ಇದ್ವಿ. ಸಮಾಜವಾದಿ ಪಾರ್ಟಿ ನಾಯಕ ಆಗಿರುವಂಥ ಅಖಿಲೇಶ್ ಯಾದವ್ ಅವರು ಒಂದು ವಿಡಿಯೋವನ್ನು ಹಾಕಿದರು. ಅಲ್ಲೊಬ್ಬರು, ನಾನು ಡಾಕ್ಟ್ರು, ಯಾಕ್ರಿ ರೋಡ್ ಅಷ್ಟೊಂದು ಬ್ಯಾರಿಕೇಡ್ಗಳನ್ನ ಹಾಕಿ ಫ್ರೀ ಬಿಟ್ಟಿದ್ದೀರಾ, ಬಿಡಿ ನಮ್ಗೆ ಹೋಗೋದಕ್ಕೆ ಅಂತೇಳಿ ಗಲಾಟೆ ಮಾಡ್ತಾ ಇದ್ದಂಥ ವಿಡಿಯೋವನ್ನು ಹಾಕಿದರು ಅಖಿಲೇಶ್ ಯಾದವ್ ಅವರು. ಸೊ ಅದಾದಮೇಲೆ ಎಲ್ಲೋ ಒಂದು ಕಡೆ ಭಕ್ತರಲ್ಲಿ ಇಲ್ಲಿ ಯಾಕೋ ತಾರತಮ್ಯ ಆಗ್ತಾ ಇದೆ, ನಾವು ಸ್ನಾನ ಮಾಡೋದಕ್ಕೆ ಬಂದಿದ್ದೀವಿ, ಇಷ್ಟೊಂದು ಜನ ಭಕ್ತರಿದ್ದಾರೆ, ಈ ರೀತಿಯಾಗಿ ರೋಡ್ಗಳನ್ನು ಮಾಡಿ ನಮಗೆ ಅಡಚಣೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರೆ ಇದೇ ಕಾರಣಕ್ಕೋಸ್ಕರ ಅಲ್ಲಿ ಕಾಲು ತುಳಿತ ಆಗಿದ್ದು ಅಂತೇಳಿ ಒಂದಷ್ಟು ಆರೋಪಗಳನ್ನು ಮಾಡ್ತಾಯಿದ್ರು. ಇದಿದ್ರೆ ತಾನೇ ಭಕ್ತರು ಕೋಪ ಮಾಡ್ಕೊಳ್ಳೋದು. 10 ಜನ VIPಗಳು ಕೋಪ ಮಾಡ್ಕೊಂಡ್ರೂ ಪರವಾಗಿಲ್ಲ, 100 ಜನ ಭಕ್ತರು ಆರಾಮಾಗಿ ಬಂದು ಆರಾಮಾಗಿ ಪುಣ್ಯ ಸ್ನಾನವನ್ನು ಮಾಡಿ ಹೋಗಬೇಕು ಅನ್ನೋ ಉದ್ದೇಶದಿಂದ ಇಂಥ ಒಂದು ಕಠಿಣ ನಿರ್ಧಾರಕ್ಕೆ ಬಂದಿದ್ದಾರೆ. ಸಂಗಮದ ಬಳಿ ಯಾವುದೇ ರೀತಿಯಾದಂಥ ಗದ್ದಲ ಆಗಬಾರ್ದು ಅಂತೇಳಿ ಜನರಿಗೆ ಎಂಟ್ರಿಯನ್ನು ಕೊಡಲಾಗಿದೆ. ಒನ್ ವೇ ಇರುತ್ತೆ, ಹೋಗೋದಕ್ಕೆ ಒಂದು ರಸ್ತೆ, ಬರೋದಕ್ಕೆ ಒಂದು ರಸ್ತೆಯನ್ನು ಅಂದರೆ ಮಾರ್ಗವನ್ನು ಮಾಡಿದ್ದಾರೆ. ಅದನ್ನು ಅನುಸರಿಸಬೇಕಾಗತ್ತೆ. ನೋಡಿ ಇಲ್ಲಿ ಎಲ್ಲ VVIP ಪಾಸ್ಗಳನ್ನು ರದ್ದು ಮಾಡಿಬಿಟ್ಟಿದ್ದಾರೆ. 4ನೇ ತಾರೀಕಿನವರೆಗೂ ಕೂಡ ರದ್ದು ಮಾಡ್ತೀವಿ ಅಂತ ಹೇಳಿದರು. ಸೊ ನಾಳೆ ನಡೆಯುವಂಥ ವಸಂತ ಪಂಚಮಿ ಪುಣ್ಯ ಸ್ನಾನದ ಹಿನ್ನೆಲೆಯಲ್ಲಿ ಯಾವುದೇ VIP ಅಥವಾ VVIP ಪಾಸ್ಗಳಿರೋದಿಲ್ಲ. ನಾನು VVIP ಅಂದ್ಕೊಂಡ್ರೆ ನಾರ್ಮಲ್ ಆಗೇ ಹೋಗಬೇಕು. ಎಲ್ಲ ಭಕ್ತರು ಕೂಡ ಒಂದೇ. ದೇವರಿಗೆ VIP ಯಾರು VVIP ಯಾರು ಭಕ್ತರು ಯಾರು ಅನ್ನೋದು ಇರೋದಿಲ್ಲ. ಎಲ್ಲರೂ ಕೂಡ ಭಕ್ತರೇ. ಪ್ರತಿಯೊಬ್ಬರು ಕೂಡ ಬಂದು ಭಕ್ತರ ಸಾಲಲ್ಲಿ ನಿಂತ್ಕೋಬೇಕು, ಪುಣ್ಯ ಸ್ನಾನವನ್ನು ಮಾಡಿ ಹೋಗಬೇಕು. ಆ ಒಂದು ನಡೆಯನ್ನು ಅನುಸರಿಸ್ತಿದ್ದಾರೆ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅವರು. ಪ್ರಯಾಗ್ರಾಜ್ನಲ್ಲಿ ಈಗ ಒನ್ ವೇ ಸಂಚಾರವನ್ನು ಮಾಡಲಾಗಿದೆ. ಒನ್ ವೇ ಒಬ್ಬರು ಈಗ ನಮ್ಮ ಬೆಂಗಳೂರಲ್ಲಿ ಚೆನ್ನಾಗಿ ಗೊತ್ತಿರುತ್ತೆ ಒನ್ ವೇ ಯಾವ ಥರ ಇರುತ್ತೆ ಅಂತೇಳಿ. ಹಾಗಾಗಿ ಅಲ್ಲಿ ಒನ್ ವೇ ಸಂಚಾರವನ್ನು ಮಾಡಲಾಗಿದೆ. ಎಂಟ್ರಿ ಕೊಡಬೇಕಾದ್ರೆ ಒಂದು ಮಾರ್ಗವನ್ನು ಅನುಸರಿಸಿದ್ರೆ
ಎಕ್ಸಿಟ್ ಕೊಡಬೇಕಾದ್ರೆ ಇನ್ನೊಂದು ಮಾರ್ಗವನ್ನು ಅನುಸರಿಸಬೇಕು. ಸೊ ಪ್ರಯಾಗ್ರಾಜ್ಗೆ ನೋಡಿ ಹೀಗೆ ಬಂದು ಸುತ್ತ ಹಾಕೊಂಡು ವಾಪಸ್ ಬರಬೇಕು, ಈ ಥರದ ವ್ಯವಸ್ಥೆಯನ್ನು ಮಾಡಿದ್ರಿ. ಮುಂಚೆ ಹೇಗಿತ್ತು, ಹೋದ ರಸ್ತೆಯಲ್ಲೇ ವಾಪಸ್ ಬರುವಂಥ ವ್ಯವಸ್ಥೆ ಇತ್ತು. ಆದರೆ ಮೊನ್ನೆ ಕಾಲ್ ತುಳಿತ ಆದ ಬಳಿಕ ಈ ರೀತಿಯಾದಂಥ ಒಂದಷ್ಟು ಬದಲಾವಣೆಗಳನ್ನು ತರಲಾಗಿದೆ. ಭಕ್ತರು ಯಾರೇ ಹೋದರೂ ಕೂಡ ಒನ್ ವೇ ಅನುಸರಿಸಬೇಕು. ಹಾಗಂತ ನಾವು MLA, ನಾವು ಮಿನಿಸ್ಟರ್ ಕಡೆಯವರು, ಅವ್ರ ಸಂಬಂಧಿಕರು, ನಾವು VIP ಅದೆಲ್ಲ ನಡೆಯೋದಿಲ್ಲ. ಈಗ ಎಲ್ಲರೂ ಕೂಡ ನಾರ್ಮಲ್ ಆಗಿ ನಡ್ಕೊಂಡು ಹೋಗಬೇಕು, ಪುಣ್ಯ ಸ್ನಾನವನ್ನು ಮಾಡಬೇಕು, ಬರ್ತಾ ಇರಬೇಕು. ಸೊ ಕುಂಭದ ಸ್ಥಳದಲ್ಲಿ ಈಗ 0 ವೆಹಿಕಲ್ ಝೋನನ್ನು ಮಾಡಲಾಗಿದೆ. ಅಂದರೆ ನೋ ವೆಹಿಕಲ್ ಝೋನ್. ಅಲ್ಲಿ ವಾಹನಗಳು ಇರೋದೇ ಇಲ್ಲ, ವಾಹನಗಳ ಓಡಾಟ ಅಂತೂ ಇಲ್ಲವೇ ಇಲ್ಲ. ಇನ್ನು VVIP ಬೆಂಗಾವಲು ವಾಹನಗಳಿಗೂ ಯಾರಿಗೂ ಇಲ್ಲ. VVIPಗೆ ಅಲ್ಲಿ ಫೆಸಿಲಿಟಿ ಇಲ್ಲ. ಇನ್ನು VVIP ಬರುವಂಥ ಅವರ ಬೆಂಗಾವಲು ವಾಹನಗಳಿಗೂ ಕೂಡ ನಿರ್ಬಂಧವನ್ನು ಹೇರಿದ್ದಾರೆ. ಆಂಬ್ಯುಲೆನ್ಸ್, ಅಗ್ನಿಶಾಮಕ ದಳ, ಪೊಲೀಸ್ ವಾಹನಕ್ಕೆ ಮಾತ್ರ ಅಲ್ಲಿ ಅನುಮತಿ ಮಾಡಿಕೊಳ್ಳಲಾಗಿದೆ. ಅದನ್ನು ಹೊರತುಪಡಿಸಿ ಇನ್ಯಾವುದೇ ವಾಹನಗಳಿಗೂ ಕೂಡ ಅಲ್ಲಿ ಇಲ್ಲ. ನಂತರ ರೋಲ್ಸ್ ರಾಯ್ ಕಾರ್ ಇದೆ, 16 ಕೋಟಿ ರೂಪಾಯಿದು, ಬಿಡಲ್ಲ. ನಂತರ ಐಷಾರಾಮಿ ಕಾರ್ ಇದೆ, ಬಿಡಲ್ಲ. ನಡ್ಕೊಂಡೇ ಹೋಗಬೇಕು. ಗಡಿಯಲ್ಲೇ ಯಾತ್ರಿಕರ ವಾಹನಗಳಿಗೆ ತಡೆ ಹಿಡಿಯಲಾಗುತ್ತೆ. ಈಗ ಶಾಸಕರೋಗಲಿ, ಸೈಂಟಿಸ್ಟ್ಗಳೋಗಲಿ, ಅಥವಾ ಇನ್ನೊಬ್ಬರು VIP ಹೋಗಲಿ, ಎಲ್ಲರೂ ಕೂಡ ಈಗ ಯಾತ್ರಿಕರ ರೀತಿಯಲ್ಲಿ ಹೋಗಬೇಕು. ಯಾತ್ರಿಕರಂತೆ ಅಲ್ಲಿ ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲಿ ಏನು ಸಂಪರ್ಕಿಸುವಂಥ ರಸ್ತೆಗಳಲ್ಲಿ ಕಂಪ್ಲೀಟ್ ಕ್ಲೋಸ್ ಮಾಡಿದ್ದಾರೆ. ಹೈ ಸೆಕ್ಯೂರಿಟಿ ಇದೆ, ನಾಕಾಬಂದಿಗಳನ್ನು ಹಾಕಿದ್ದಾರೆ, ರೋಡ್ಗಳನ್ನು ಕ್ಲೋಸ್ ಮಾಡಿದ್ದಾರೆ. ಅಲ್ಲಿಂದ ಇಳಿದ್ಬಿಟ್ಟು ನಡ್ಕೊಂಡು ಹೋಗಬೇಕು. ರಕ್ಷಣಾ ಸಿಬ್ಬಂದಿ ಬ್ಯಾರಿಕೇಡ್ಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಆಗುತ್ತೆ ಕೆಲವೊಮ್ಮೆ ಎಲ್ಲರೂ ಕೂಡ, ಯಾಕಂದರೆ ಮೊನ್ನೆ ಕೂಡ ನಾವು ಒಂದಷ್ಟು ವಿಡಿಯೋಗಳನ್ನು ನೋಡ್ತಾ ಇದ್ವಿ. ಸಮಾಜವಾದಿ ಪಾರ್ಟಿ ನಾಯಕ ಆಗಿರುವಂಥ ಅಖಿಲೇಶ್ ಯಾದವ್ ಅವರು ಒಂದು ವಿಡಿಯೋವನ್ನು ಹಾಕಿದ್ರು. ಅಲ್ಲೊಬ್ರು, ನಾನು ಡಾಕ್ಟ್ರು, ಯಾಕ್ರಿ ರೋಡ್ ಅಷ್ಟೊಂದು ಬ್ಯಾರಿಕೇಡ್ಗಳನ್ನ ಹಾಕಿ ಫ್ರೀ ಬಿಟ್ಟಿದ್ದೀರಾ, ಬಿಡಿ ನಮ್ಗೆ ಹೋಗೋದಕ್ಕೆ ಅಂತೇಳಿ ಗಲಾಟೆ ಮಾಡ್ತಾ ಇದ್ದಂಥ ವಿಡಿಯೋವನ್ನು ಹಾಕಿದ್ರು ಅಖಿಲೇಶ್ ಯಾದವ್ ಅವರು. ಸೊ ಅದಾದಮೇಲೆ ಎಲ್ಲೋ ಒಂದು ಕಡೆ ಭಕ್ತರಲ್ಲಿ ಇಲ್ಲಿ ಯಾಕೋ ತಾರತಮ್ಯ ಆಗ್ತಾ ಇದೆ, ನಾವು ಸ್ನಾನ ಮಾಡೋದಕ್ಕೆ ಬಂದಿದ್ದೀವಿ, ಇಷ್ಟೊಂದು ಜನ ಭಕ್ತರಿದ್ದಾರೆ, ಈ ರೀತಿಯಾಗಿ ರೋಡ್ಗಳನ್ನು ಮಾಡಿ ನಮಗೆ ಅಡಚಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಇದೇ ಕಾರಣಕ್ಕೋಸ್ಕರ ಅಲ್ಲಿ ಕಾಲು ತುಳಿತ ಆಗಿದ್ದು ಅಂತೇಳಿ ಒಂದಷ್ಟು ಆರೋಪಗಳನ್ನು ಮಾಡ್ತಾಯಿದ್ರು. ಇದಿದ್ರೆ ತಾನೇ ಭಕ್ತರು ಕೋಪ ಮಾಡ್ಕೊಳ್ಳೋದು. 10 ಜನ VIPಗಳು ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ, 100 ಜನ ಭಕ್ತರು ಆರಾಮಾಗಿ ಬಂದು ಆರಾಮಾಗಿ ಪುಣ್ಯ ಸ್ನಾನವನ್ನು ಮಾಡಿ ಹೋಗಬೇಕು ಅನ್ನೋ ಉದ್ದೇಶದಿಂದ ಇಂಥ ಒಂದು ಕಠಿಣ ನಿರ್ಧಾರಕ್ಕೆ ಬಂದಿದ್ದಾರೆ. ಸಂಗಮದ ಬಳಿ ಯಾವುದೇ ರೀತಿಯಾದಂತೆ ಗದ್ದಲ ಆಗಬಾರ್ದು ಅಂತೇಳಿ ಜನರಿಗೆ ಎಂಟ್ರಿಯನ್ನು ಕೊಡಲಾಗಿದೆ. ಒನ್ ವೇ ಇರುತ್ತೆ, ಹೋಗೋದಕ್ಕೆ ಒಂದು ರಸ್ತೆ, ಬರೋದಕ್ಕೆ ಒಂದು ರಸ್ತೆಯನ್ನು ಅಂದರೆ ಮಾರ್ಗವನ್ನು ಮಾಡಿದ್ದಾರೆ, ಅದನ್ನು ಅನುಸರಿಸಬೇಕಾಗತ್ತೆ. ನೋಡಿ, ಇಲ್ಲಿ ಎಲ್ಲ VVIP ಪಾಸ್ಗಳನ್ನು ರದ್ದು ಮಾಡಿಬಿಟ್ಟಿದ್ದಾರೆ. 4ನೇ ತಾರೀಕಿನವರೆಗೂ ಕೂಡ ರದ್ದು ಮಾಡ್ತೀವಿ ಅಂತ ಹೇಳಿದರು. ಸೊ ನಾಳೆ ನಡೆಯುವಂಥ ವಸಂತ ಪಂಚಮಿ ಪುಣ್ಯ ಸ್ನಾನದ ಹಿನ್ನೆಲೆಯಲ್ಲಿ ಯಾವುದೇ VIP ಅಥವಾ VVIP ಪಾಸ್ಗಳಿರೋದಿಲ್ಲ. ನಾನು VVIP ಅಂದ್ಕೊಂಡ್ರೆ ನಾರ್ಮಲ್ ಆಗೇ ಹೋಗಬೇಕು. ಎಲ್ಲ ಭಕ್ತರು ಕೂಡ ಒಂದೇ. ದೇವರಿಗೆ VIP ಯಾರು, VVIP ಯಾರು, ಭಕ್ತರು ಯಾರು ಅನ್ನೋದು ಇರೋದಿಲ್ಲ. ಎಲ್ಲರೂ ಕೂಡ ಭಕ್ತರೇ. ಪ್ರತಿಯೊಬ್ಬರು ಕೂಡ ಬಂದು ಭಕ್ತರ ಸಾಲಲ್ಲಿ ನಿಂತ್ಕೋಬೇಕು, ಪುಣ್ಯ ಸ್ನಾನವನ್ನು ಮಾಡಿ ಹೋಗಬೇಕು. ಆ ಒಂದು ನಡೆಯನ್ನು ಅನುಸರಿಸ್ತಿದ್ದಾರೆ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅವರು. ಪ್ರಯಾಗ್ರಾಜ್ನಲ್ಲಿ ಈಗ ಒನ್ ವೇ ಸಂಚಾರವನ್ನು ಮಾಡಲಾಗಿದೆ. ಒನ್ ವೇ ಒಬ್ಬರು, ಈಗ ನಮ್ಮ ಬೆಂಗಳೂರಲ್ಲಿ ಚೆನ್ನಾಗಿ ಗೊತ್ತಿರುತ್ತೆ ಒನ್ ವೇ ಯಾವ ಥರ ಇರುತ್ತೆ ಅಂತೇಳಿ. ಹಾಗಾಗಿ ಅಲ್ಲಿ ಒನ್ ವೇ ಸಂಚಾರವನ್ನು ಮಾಡಲಾಗಿದೆ. ಎಂಟ್ರಿ ಕೊಡಬೇಕಾದ್ರೆ ಒಂದು ಮಾರ್ಗವನ್ನು ಅನುಸರಿಸಿದ್ರೆ, ಎಕ್ಸಿಟ್ ಕೊಡಬೇಕಾದ್ರೆ ಇನ್ನೊಂದು ಮಾರ್ಗವನ್ನು ಅನುಸರಿಸಬೇಕು. ಸೊ ಪ್ರಯಾಗ್ರಾಜ್ಗೆ ನೋಡಿ ಹೀಗೆ ಬಂದು ಸುತ್ತ ಹಾಕೊಂಡು ವಾಪಸ್ ಬರಬೇಕು, ಈ ಥರದ ವ್ಯವಸ್ಥೆಯನ್ನು ಮಾಡಿದ್ರಿ. ಮುಂಚೆ ಹೇಗಿತ್ತು, ಹೋದ ರಸ್ತೆಯಲ್ಲೇ ವಾಪಸ್ ಬರುವಂಥ ವ್ಯವಸ್ಥೆ ಇತ್ತು. ಆದರೆ ಮೊನ್ನೆ ಕಾಲ್ ತುಳಿತ ಆದ ಬಳಿಕ ಈ ರೀತಿಯಾದಂಥ ಒಂದಷ್ಟು ಬದಲಾವಣೆಗಳನ್ನು ತರಲಾಗಿದೆ. ಭಕ್ತರು ಯಾರೇ ಹೋದರೂ ಕೂಡ ಒನ್ ವೇ ಅನುಸರಿಸಬೇಕು. ಹಾಗಂತ ನಾವು MLA, ನಾವು ಮಿನಿಸ್ಟರ್ ಕಡೆಯವರು, ಅವ್ರ ಸಂಬಂಧಿಕರು, ನಾವು VIP ಅದೆಲ್ಲ ನಡೆಯೋದಿಲ್ಲ. ಈಗ ಎಲ್ಲರೂ ಕೂಡ ನಾರ್ಮಲ್ ಆಗಿ ನಡ್ಕೊಂಡು ಹೋಗಬೇಕು, ಪುಣ್ಯ ಸ್ನಾನವನ್ನು ಮಾಡಬೇಕು, ಬರ್ತಾ ಇರಬೇಕು. ಸೊ ಕುಂಭದ ಸ್ಥಳದಲ್ಲಿ ಈಗ 0 ವೆಹಿಕಲ್ ಝೋನನ್ನು ಮಾಡಲಾಗಿದೆ. ಅಂದರೆ ನೋ ವೆಹಿಕಲ್ ಝೋನ್. ಅಲ್ಲಿ ವಾಹನಗಳು ಇರೋದೇ ಇಲ್ಲ, ವಾಹನಗಳ ಓಡಾಟ ಅಂತೂ ಇಲ್ಲವೇ ಇಲ್ಲ. ಇನ್ನು VVIP ಬೆಂಗಾವಲು ವಾಹನಗಳಿಗೂ ಯಾರಿಗೂ ಇಲ್ಲ. VVIPಗೆ ಅಲ್ಲಿ ಫೆಸಿಲಿಟಿ ಇಲ್ಲ. ಇನ್ನು VVIP ಬರುವಂಥ ಅವರ
ಬೆಂಗಾವಲು ವಾಹನಗಳಿಗೂ ಕೂಡ ನಿರ್ಬಂಧವನ್ನು ಹೇರಿದ್ದಾರೆ. ಆಂಬ್ಯುಲೆನ್ಸ್, ಅಗ್ನಿಶಾಮಕ ದಳ, ಪೊಲೀಸ್ ವಾಹನಕ್ಕೆ ಮಾತ್ರ ಅಲ್ಲಿ ಅನುಮತಿ ಮಾಡಿಕೊಳ್ಳಲಾಗಿದೆ. ಅದನ್ನು ಹೊರತುಪಡಿಸಿ ಇನ್ಯಾವುದೇ ವಾಹನಗಳಿಗೂ ಕೂಡ ಅಲ್ಲಿ ಇಲ್ಲ. ನಂತರ ರೋಲ್ಸ್ ರಾಯ್ ಕಾರ್ ಇದೆ 16 ಕೋಟಿ ರೂಪಾಯಿದು, ಬಿಡಲ್ಲ. ನಂತರ ಐಷಾರಾಮಿ ಕಾರ್ ಇದೆ, ಬಿಡಲ್ಲ. ನಡ್ಕೊಂಡೇ ಹೋಗಬೇಕು. ಗಡಿಯಲ್ಲೇ ಯಾತ್ರಿಕರ ವಾಹನಗಳಿಗೆ ತಡೆ ಹಿಡಿಯಲಾಗುತ್ತೆ. ಈಗ ಶಾಸಕರೋಗಲಿ, ಸೈಂಟಿಸ್ಟ್ಗಳೋಗಲಿ ಅಥವಾ ಇನ್ನೊಬ್ಬರು VIP ಹೋಗಲಿ, ಎಲ್ಲರೂ ಕೂಡ ಈಗ ಯಾತ್ರಿಕರ ರೀತಿಯಲ್ಲಿ ಹೋಗಬೇಕು. ಯಾತ್ರಿಕರಂತೆ ಅಲ್ಲಿ ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲಿ ಏನು ಸಂಪರ್ಕಿಸುವಂಥ ರಸ್ತೆಗಳಲ್ಲಿ ಕಂಪ್ಲೀಟ್ ಕ್ಲೋಸ್ ಮಾಡಿದ್ದಾರೆ. ಹೈ ಸೆಕ್ಯೂರಿಟಿ ಇದೆ, ನಾಕಾಬಂದಿಗಳನ್ನು ಹಾಕಿದ್ದಾರೆ, ರೋಡ್ಗಳನ್ನು ಕ್ಲೋಸ್ ಮಾಡಿದ್ದಾರೆ. ಅಲ್ಲಿಂದ ಇಳಿದ್ಬಿಟ್ಟು ನಡ್ಕೊಂಡು ಹೋಗಬೇಕು. ರಕ್ಷಣಾ ಸಿಬ್ಬಂದಿ ಬ್ಯಾರಿಕೇಡ್ಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಆಗುತ್ತೆ ಕೆಲವೊಮ್ಮೆ ಎಲ್ಲರೂ ಕೂಡ, ಯಾಕಂದರೆ ಮೊನ್ನೆ ಕೂಡ ನಾವು ಒಂದಷ್ಟು ವಿಡಿಯೋಗಳನ್ನು ನೋಡ್ತಾ ಇದ್ವಿ. ಸಮಾಜವಾದಿ ಪಾರ್ಟಿ ನಾಯಕ ಆಗಿರುವಂಥ ಅಖಿಲೇಶ್ ಯಾದವ್ ಅವರು ಒಂದು ವಿಡಿಯೋವನ್ನು ಹಾಕಿದ್ರು. ಅಲ್ಲೊಬ್ರು, ನಾನು ಡಾಕ್ಟ್ರು, ಯಾಕ್ರಿ ರೋಡ್ ಅಷ್ಟೊಂದು ಬ್ಯಾರಿಕೇಡ್ಗಳನ್ನ ಹಾಕಿ ಫ್ರೀ ಬಿಟ್ಟಿದ್ದೀರಾ, ಬಿಡಿ ನಮ್ಗೆ ಹೋಗೋದಕ್ಕೆ ಅಂತೇಳಿ ಗಲಾಟೆ ಮಾಡ್ತಾ ಇದ್ದಂಥ ವಿಡಿಯೋವನ್ನು ಹಾಕಿದ್ರು ಅಖಿಲೇಶ್ ಯಾದವ್ ಅವರು. ಸೊ ಅದಾದಮೇಲೆ ಎಲ್ಲೋ ಒಂದು ಕಡೆ ಭಕ್ತರಲ್ಲಿ ಇಲ್ಲಿ ಯಾಕೋ ತಾರತಮ್ಯ ಆಗ್ತಾ ಇದೆ, ನಾವು ಸ್ನಾನ ಮಾಡೋದಕ್ಕೆ ಬಂದಿದ್ದೀವಿ, ಇಷ್ಟೊಂದು ಜನ ಭಕ್ತರಿದ್ದಾರೆ, ಈ ರೀತಿಯಾಗಿ ರೋಡ್ಗಳನ್ನು ಮಾಡಿ ನಮಗೆ ಅಡಚಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಇದೇ ಕಾರಣಕ್ಕೋಸ್ಕರ ಅಲ್ಲಿ ಕಾಲು ತುಳಿದಾಗಿದ್ದು ಅಂತೇಳಿ ಒಂದಷ್ಟು ಆರೋಪಗಳನ್ನು ಮಾಡ್ತಾಯಿದ್ರು. ಇದಿದ್ರೆ ತಾನೇ ಭಕ್ತರು ಕೋಪ ಮಾಡ್ಕೊಳ್ಳೋದು. 10 ಜನ VIP ಕೋಪ ಮಾಡ್ಕೊಂಡ್ರೂ ಪರವಾಗಿಲ್ಲ, 100 ಜನ ಭಕ್ತರು ಆರಾಮಾಗಿ ಬಂದು ಆರಾಮಾಗಿ ಪುಣ್ಯ ಸ್ನಾನವನ್ನು ಮಾಡಿ ಹೋಗಬೇಕು ಅನ್ನೋ ಉದ್ದೇಶದಿಂದ ಇಂಥ ಒಂದು ಕಠಿಣ ನಿರ್ಧಾರಕ್ಕೆ ಬಂದಿದ್ದಾರೆ. ಸಂಗಮದ ಬಳಿ ಯಾವುದೇ ರೀತಿಯಾದಂಥ ಗದ್ದಲ ಆಗಬಾರ್ದು ಅಂತೇಳಿ ಜನರಿಗೆ ಎಂಟ್ರಿಯನ್ನು ಕೊಡಲಾಗಿದೆ. ಒನ್ ವೇ ಇರುತ್ತೆ, ಹೋಗೋದಕ್ಕೆ ಒಂದು ರಸ್ತೆ, ಬರೋದಕ್ಕೆ ಒಂದು ರಸ್ತೆಯನ್ನು ಅಂದರೆ ಮಾರ್ಗವನ್ನು ಮಾಡಿದ್ದಾರೆ, ಅದನ್ನು ಅನುಸರಿಸಬೇಕಾಗತ್ತೆ.